ಇದನ್ನ ಏನಂತಾರೆ ಇದನ್ನ? ಇದು ಫ್ಯಾನ್ಸಿ ಬಾಕ್ಸು. ಹಾಂ, ಇದು ಇಲ್ಲಿ ಜಾಸ್ತಿ ರೇಟ್ ಆಗುತ್ತೆ ಅಂತೇಳಿ ಕಬ್ಬಣ ತೊಗೊಂಡು ಈ ಥರ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಜಂಕ್ಷನ್ ಬಾಕ್ಸು. ಹಾಂ, ನಮ್ಮನೆ ಇಟ್ಕಿನ ಎಂಟರ್ ಕಳಿಸ್ತಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಪ್ರತಿಯೊಂದು ಮೆಟೀರಿಯಲ್ಲು ತಂದಿದ್ದೀವಿ. ಯಾವ್ಯಾವ ಅಮೌಂಟಲ್ಲಿ ನಾವು ಯಾವ್ಯಾವ ಮೆಟೀರಿಯಲ್ ತೊಗೊಬಂದಿದ್ದೀವಿ ಅಂತ ಈ ವಿಡಿಯೋದ ಫುಲ್ ಎಂಡ್ವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆಲ್ಲರಿಗೂ ಯಾವ ಅಮೌಂಟಲ್ಲಿ ತೊಗೊಬಂದ್ವಿ ಮತ್ತು ಏನೇನು ತೊಗೊಬಂದ್ವಿ, ಎಷ್ಟು ಚಾರ್ಜಲ್ಲಿ ನಾವು ಇಲ್ಲಿವರೆಗೂ ಒಂದೇ ರೇಟಲ್ಲಿ ನಾವು ಮೆಟೀರಿಯಲ್ನೆಲ್ಲ ಹಾಕಿಸ್ಕೊತಿದ್ದೀವ ಅಂತ ಫುಲ್ ಡಿಟೇಲಾಗಿ ಈ ವಿಡಿಯೋ ತಿಳಿಸ್ಕೊಡುತ್ತೆ ನಿಮಗೆ. ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂತ ನಿಮಗೆಲ್ಲ ತಿಳಿದೇ ಇದೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಒಂದೇ ಮೊದಲು ನಾವು ನಮ್ಮ ಮನೆಗೆ ಇಲ್ಲಿವರೆಗೂ ಕಟ್ಟಡ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತು. ಕಟ್ಟಡಕ್ಕೆ ಏನೇನು ಬೇಕಪ್ಪ ಅಂತ ಅಂದರೆ, ನಾನು ಮೊದಲು ನಾವು ಇಲ್ಲಿವರೆಗೆ ಏನೇನು ಮೆಟೀರಿಯಲ್ ತಂದಿದ್ದೀವಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡಿ, ನಾವು ಫಸ್ಟು ಇಟ್ಟಿಗೆ, ಕಬ್ಬಣ, ಸಿಮೆಂಟ್, ಹಾಗೆ ಸ್ಯಾಂಡ್, ಸೈಜು, ಜಲ್ಲಿ, ಮರ, ಹಾಗೆ ಸ್ವಲ್ಪ ಮೌಲ್ಡಿಂಗ್ಗೆ ಎಲೆಕ್ಟ್ರಿಕಲ್ ಸಾಮಾನು, ಇಷ್ಟೂ ಸಹ ನಾವು ಇಲ್ಲಿವರೆಗೆ ತೊಗೊಂಡಿರೋ ಅಂತಹ ಮೆಟೀರಿಯಲ್ ಆಗಿದೆ. ನೋಡಿ, ಒಂದೊಂದು ಮೆಟೀರಿಯಲ್ಲು ಒಂದೊಂದು ದಿನಗಳು ಕಳೀತಾ ಒಂದೊಂದು ಮೆಟೀರಿಯಲ್ ಕಾಸ್ಟು ಒಂದೊಂದು ಥರನೇ ಚೇಂಜ್ ಆಗ್ತಾನೇ ಹೋಗುತ್ತೆ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಮೊದಲು ನಾನು ತಗೊಳ್ಳೋದಾದರೆ ಇಟ್ಟಿಗೆ, ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇಟ್ಟಿಗೆ. ಈ ಇಟ್ಟಿಗೆನ ನಾವು ಫಸ್ಟು ಸಂಪಿಗೆ ನಾವು 8.5 ರೂಪಾಯಿಗೆ ಸಂಪಿಗೆ ತೊಗೊಂಡಿದ್ದೀವಿ. ಅದಾದಮೇಲೆ ಅಪ್ ಟು ಇಲ್ಲಿವರೆಗೂ ನಮಗೆ 24,000 ಇಟ್ಟಿಗೆಗಳನ್ನ ತೊಗೊಂಡಿದ್ದೀವಿ. ಅಷ್ಟು ಇಟ್ಟಿಗೆಗಳನ್ನ ನಾವು 8 ರೂಪಾಯಿಗೆ ತೊಗೊಂಡಿದ್ವಿ. ಪ್ಲಸ್ 2,000 ತೆಗೆದಾಕಿ ಅದು ಅದೇ ಬೇರೆ ಅಮೌಂಟಲ್ಲಿ ತೊಗೊಂಡಿದ್ದೀವಿ. ಇನ್ನು ಮಿಕ್ಕಿದ್ದ ಇಟ್ಟಿಗೆಯ ಚಾರ್ಜಸ್ ಬಂದು ನಮಗೆ ಅಪ್ ಟು ಇಲ್ಲಿವರೆಗೂ 2 ಫ್ಲೋರ್ ಇಟ್ಟಿಗೆವರೆಗೂ ನಾವು 8 ರೂಪಾಯಿಗೆ ತೊಗೊಂಡಿದ್ದೀವಿ. ಇಟ್ಟಿಗೆ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ನಮ್ಮಷ್ಟು ನುರಿತಿರೋರು ಯಾರೂ ಇಲ್ಲ, ಮತ್ತು ನಮ್ಮಷ್ಟು ಅನುಭವಿಸಿರೋರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಅದರಿಂದ ಎಷ್ಟು ಎಫೆಕ್ಟ್ ಆಯಿತು ಅಂತ ಅಂದರೆ, ಮೇಲೆಲ್ಲ ಇಟ್ಟಿಗೆ ಚೆನ್ನಾಗಿರೋದೇ ಹಾಕಿರೋರು, ಬಟ್ ಒಳಗಡೆ ನೋಡಿದ್ರೆ ಇಟ್ಟಿಗೆನೇ ಚೆನ್ನಾಗಿರ್ಲಿಲ್ಲ. ಮತ್ತು ಕೆಳಗಡೆಯಿಂದ ಮೇಲ್ಗಡೆಗೆ ಡಂಪ್ ಮಾಡೋಷ್ಟರಲ್ಲಿ ಅರ್ಧ ಇಟ್ಟಿಗೆನೇ ಮುರಿದೋಗಿರೋವು, ಅಷ್ಟು ಪ್ರಾಬ್ಲಮ್ ಆಗ್ತಿತ್ತು ನಮಗೆ. ನೆಕ್ಸ್ಟು ಬೇರೆ ಬ್ರ್ಯಾಂಡಿದ್ದು ಇಟ್ಟಿಗೆ ತೊಗೊಂಡ್ಮೇಲೆ ಆ ಬ್ರ್ಯಾಂಡಿಂದು ಇಟ್ಟಿಗೆಲಿ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ನಾವು ಬರೀ 2 ಫ್ಲೋರು ಈ ಇಟ್ಟಿಗೆ ಕಟ್ಟಡ ಕಟ್ಟೋಕ್ಕೆ ನಾವು 5 ಬ್ರ್ಯಾಂಡ್ದು ಇಟ್ಟಿಗೆ ಚೇಂಜ್ ಮಾಡಿದ್ದೀವಿ. ಕೆಂಪು ಇಟ್ಟಿಗೆ ನಿಮಗೆ ಗೊತ್ತಿದೆ, ನೋಡ್ತಾ ಇದ್ದೀರಾ ನೀವೇ ವೀಡಿಯೋದಲ್ಲಿ, ಪ್ರತಿಯೊಂದು ವೀಡಿಯೋದಲ್ಲಿ ನಮ್ಮ ಇಟ್ಟಿಗೆ ಯಾವ ಥರ ನಾವು ಇಟ್ಟಿಗೆ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಅನ್ನೋದು ನೀವೇ ನೋಡ್ತಾ ಬಂದಿದ್ದೀರಾ. ನೆಕ್ಸ್ಟು ಆ ಇಟ್ಟಿಗೆನ ಈ ಸರಿ ತೊಗೊಬಂದರೆ ಆ ಕಂಪ್ನಿ ಇಟ್ಟಿಗೆ ಚೆನ್ನಾಗಿರ್ತಿರ್ಲಿಲ್ಲ. ಮತ್ತು ಇನ್ನೊಂದು ಸರಿ ಇನ್ನೊಂದು 4 ಫ್ಯಾಕ್ಟ್ರಿಗಳಿಗೆ ಹೋಗಿ ಇಟ್ಟಿಗೆ ಗೂಡ್ಗಳಿಗೆ ಹೋಗಿ ಅಲ್ಲಿ ಹುಡುಕಿ ಅಲ್ಲೊಂದು 4 ಸ್ಯಾಂಪಲ್ ತೊಗೊಬಂದು ಬಕೆಟ್ ಒಳಗಡೆ ಹಾಕಿ ಮತ್ತು ಅದನ್ನೆಲ್ಲ ಟೆಸ್ಟ್ ಮಾಡಿ ಅದು ಚೆನ್ನಾಗೈತಾ ಇಲ್ವೋ ಅಂತ ಹೇಳಿ, ಮತ್ತೆ ಇನ್ನೊಂದು ಅದು ಚೆನ್ನಾಗಿಲ್ಲ ಅಂತಂದರೆ ಇನ್ನೊಂದು ಕಡೆ ಇನ್ನೊಂದು ಗೂಡ್ಗೋಗಿ ಮತ್ತೆ ತೊಗೊಬಂದು ಮತ್ತೆ ಉಣಿಯೋಕ್ಕೆ ಅಷ್ಟೆಲ್ಲ ಸರ್ಕಸ್ ಮಾಡ್ತಿದ್ವಿ. ಮತ್ತು ಇಳಿಸ್ಬೇಕಾದ್ರೂ ಅಷ್ಟೇ, ತುಂಬ ಏನಾದರೂ ಒಡೆದೋದ್ರೂ ನಾವು ರಿಟರ್ನ್ ಮಾಡಿಬಿಡ್ತಿದ್ವಿ. ಪಾಪ ಇಟ್ಟಿಗೆ ಫ್ಯಾಕ್ಟ್ರಿಯವರು ತುಂಬ ಕೋಪ್ರೇಟ್ ಮಾಡಿ ನಮಗೆ ಆಯಿತು ಬೇಡವಾ ಚೆನ್ನಾಗಿಲ್ವಾ ಬೇಡ ಬಿಡಿ ಅಂತ ಹೇಳಿರೋದು ಸಹ ಉಂಟು. ನೋಡಿ, ನೀವು ಮನೆ ಕಟ್ಟಬೇಕಾದರೂ ಆಮೇಲೆ ಈ ಥರ ಅನುಭವಗಳೆಲ್ಲನೂ ನೀವು ಹಾಗೇ ಆಯ್ತವೆ ಫ್ರೆಂಡ್ಸ್. ಅದಕ್ಕೆಲ್ಲ ನಾವು ಎಚ್ಚರಿಕೆಯಿಂದನೇ ಇರಬೇಕು, ಮತ್ತು ಅದಕ್ಕೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ರೆಡಿಯಾಗಿರಬೇಕು. ಮನೆ ಕಟ್ಸ್ಬೇಕಂದ್ರೂ ಏನು ಸುಮ್ಮನೆ ಅಲ್ಲ, ಫ್ರೀಯಾಗಿರಬೇಕು ಮನೇಲಿ ಒಬ್ಬರು, ಅದು ಗಂಡಸ್ರಂತೂ ಫ್ರೀಯಾಗಿದ್ದರೆ ಮನೆ ಕಟ್ಟೋಕ್ಕೆ ಸಾಧ್ಯ ಆಗುತ್ತೆ.
ಇಟ್ಟಿಗೆ ಕ್ವಾಲಿಟಿ ಎಲ್ಲ ಹೇಗಿರಬೇಕು ಮತ್ತು ಇಟ್ಟಿಗೆ ಯಾವ ಥರ ತೊಗೋಬೇಕು ಅಂತೆಲ್ಲ ನಿಮಗೆ ಗೊತ್ತೇ ಇದೆ, ಅದೇ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನಾವು ಎಲ್ಲಿ ಇಟ್ಟಿಗೆ ತೊಗೊಬರ್ತಿದ್ವಪ್ಪ ಅಂದರೆ ನಮ್ಮ ಇಲ್ಲೇ ಇಲ್ವಾಲದಲ್ಲೇ ನಾವು ಇಟ್ಟಿಗೆ ತೊಗೊಬರ್ತಿದ್ವಿ. ಸ್ವಲ್ಪ ದಿನ ಬೇರೆ ಊರಲ್ಲಿ ತೊಗೊಬಂದ್ವಿ, ಅದೆಲ್ಲ ಹೇಳೋದು ಬೇಡ. ಇವಾಗ ನಾವು ಇಲ್ವಾಲದಲ್ಲಿ ತೊಗೊಳ್ತಾಯಿದ್ವಿ. ಅದು ಇಟ್ಟಿಗೆ ಚೆನ್ನಾಗೇ ಇದೆ. ಮೊದಲು ನಾವು ಬೇರೆ ಕಡೆ ಹಾಕಿಸ್ಕೊತಿದ್ವಿ, ಅದು ಇಟ್ಟಿಗೆ ಚೆನ್ನಾಗೇ ಇತ್ತು. ನೆಕ್ಸ್ಟು ನಮ್ಗೆ ಅದು ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿ ಬಿಟ್ಬಿಟ್ಟು ಇವಾಗ ಇಲ್ವಾಲದಲ್ಲೇ ನಾವು ಇಟ್ಟಿಗೆನ ತೊಗೋತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ಇಟ್ಟಿಗೆಗೆ ನೀರು ಹಾಕುವಾಗ ಈ ಕಲರ್ ಕಾಣಿಸುತ್ತೆ, ಎಷ್ಟು ನೀಟಾಗಿ ಚೆಂದ ಕಾಣುತ್ತೆ ಅಲ್ವಾ. ನೀವು ಯಾರಾರ ಮನೆ ಕಟ್ಟಿಸ್ತಾ ಇರೋರು ಈ ವಿಡಿಯೋ ನೋಡ್ತಾ ಇದ್ದರೆ ನೀವೆಲ್ಲ ಯಾವ ರೇಟಲ್ಲಿ ಇಟ್ಟಿಗೆ ತೊಗೋತಿದ್ರಿ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಗೊತ್ತು ನೀವು ಕಮೆಂಟ್ ಮಾಡಲ್ಲ ಅಂತ, ಆದರೂ ನಾವು ಹೇಳೋ ಡ್ಯೂಟಿ ಹೇಳಲೇಬೇಕಲ್ವಾ. ಯಾರಾದರೂ ಇನ್ ಕೇಸ್ ನೋಡೋರಿದ್ದರೆ ಪ್ಲೀಸ್ ನೀವು ರಿಪ್ಲೈ ಮಾಡಿ. ಬೇರೆ ಎಲ್ಲರೂ ತಿಳಿಸ್ಬೋದು ಇವಾಗ ಮಾರ್ಕೆಟಿನ ವ್ಯಾಲ್ಯೂ ಇಷ್ಟಿದೆ ಅಷ್ಟಿದೆ ಅಂತ, ಅದನ್ನೆಲ್ಲ ನೀವು ನಂಬಕ್ಕೆ ಹೋಗಬೇಡಿ. ನೋಡಿ, ನಾವು ನಂಬಕ್ಕೆ ಹೋಗಬೇಡಿ ಅಂತಂದರೆ ಅದು ನಿಮ್ಮ ಇಷ್ಟ ಫ್ರೆಂಡ್ಸ್. ನಂಬೋದಾದ್ರೆ ನಂಬಿ, ಇಲ್ಲ ಅಂತಂದರೆ ಬಿಡೋದಾದ್ರೆ ಬಿಡಿ ಅಂತ ನಾನು ಏನು ಹೇಳೋಕ್ಕೋಗಲ್ಲ, ಅದು ನಿಮ್ಮ ಇಷ್ಟ. ಅದು ನಾವು ತೊಗೊಂಡಿರೋ ರೈಟು ಇದಾಗಿದೆ. ಇವಾಗ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರೋರಿಗೂ ಇದೇ ರೈಟಲ್ಲೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಇವಾಗ ಬೇರೆಯವ್ರು ನೋಡಿ ನಾವು 12 ರೂಪಾಯಲ್ಲಿ ಹಾಕಿಸ್ಕೊಂಡ್ವಿ ಇಟ್ಟಿಗೆ, ಮತ್ತು 15 ರೂಪಾಯಲ್ಲಿ ಹಾಕಿಸ್ಕೊತಾ ಇದ್ವಿ, ಆ ಥರ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ನೀವು ನಂಬಕ್ಕೆ ಹೋಗಬೇಡಿ. ಹೋಗಿ ಅವ್ರ ಹತ್ರನೇ ನಂಬರ್ ತೊಗೊಂಡು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಈ ದುಡ್ಡಿನ ವಿಚಾರಕ್ಕೂ ಬಂದರೆ ಒಂದು ಇಟ್ಟಿಗೆ ಅಮೌಂಟು ಒಂದೊಂದು ಕಡೆನೂ ಒಂದೊಂದು ರೀತಿಲೇ ಇರುತ್ತೆ. ಒಬ್ಬರು 7.5 ಅನ್ನಂಗೆ ಹಾಕ್ಕೊಡ್ತಾರೆ, ಒಬ್ಬರು 7.25 ಅನ್ನಂಗೆ ಹಾಕ್ಕೊಡ್ತಾರೆ, ಕೆಲವರು 8.5, 8 ರೂಪಾಯಿ, 9 ರೂಪಾಯಿ, ಈ ಥರ ಎಲ್ಲ ಇಟ್ಟಿಗೆ ರೈಟು ವೇರಿ ಬರುತ್ತೆ. ಇನ್ನು ರಾಮನಗರದ ಇಟ್ಟಿಗೆ ಅಂತ ಹೇಳ್ತಾರೆ, ನೀವೆಲ್ಲ ಕೇಳಿರ್ಬೋದು. ಆ ಇಟ್ಟಿಗೆ ರೈಟು ಅಷ್ಟೇ ಫ್ರೆಂಡ್ಸ್. ಸ್ವಲ್ಪ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಜಾಸ್ತಿಯಾಗಿ ನಮ್ಮ ಮೈಸೂರಿಗೆಲ್ಲ ಸ್ವಲ್ಪ 10 ರೂಪಾಯಿಲೇ ಬರುತ್ತೆ. ಇನ್ನು ಕೆಲವ್ರಿಗೆ 9 ರೂಪಾಯಿಲಿ, ಹಾಗೆ 8.5 ಸಹ ಬೀಳುತ್ತೆ. ನಾವು ಇಲ್ಲಿವರೆಗೂ ತೊಗೊಂಡಿರೋದು 8 ರೂಪಾಯಿ, ಸ್ವಲ್ಪ 8.5 ಹಂಗೆ ನೀವೇ ನೋಡಿದ್ದೀರಾ ನಾನು ಯಾವುದಕ್ಕೆ 8.5 ಹಂಗೆ ತೊಗೊಂಡಿದ್ದೀವಿ ಅಂತ. ನೆಕ್ಸ್ಟ್ ಬಂದು ನೋಡಿ ಕಬ್ಬಣ. ನಾವು ಇಲ್ಲಿವರೆಗೂ ಬಳಸಿರೋದು 2 ಥರ ಕಬ್ಬಣ ಬಳಸಿದ್ದೀವಿ ಫ್ರೆಂಡ್ಸ್. ಯಾವುದಪ್ಪ ಅದು ಅಂದರೆ ಒಂದು ಟರ್ಬೋ ಮತ್ತು ಇನ್ನೊಂದು ಎಸ್ ಕೆ. ನಾವು ಎಸ್ ಕೆನ ಫುಲ್ಲು ಪಿಲ್ಲರ್ಗಳಿಗೆ ಹಾಕಿದ್ದೀವಿ. ನೆಕ್ಸ್ಟು ಟರ್ಬೋ ಬಂದ್ಬಿಟ್ಟು ನೆಕ್ಸ್ಟ್ ಫ್ಲೋರ್ವರೆಗೂ RCC ಮತ್ತು ನೆಕ್ಸ್ಟ್ ಫ್ಲೋರ್ ಪಿಲ್ಲರ್ಗಳಿಗೆ ಎಲ್ಲದಕ್ಕೂ ನಾವು ಟರ್ಬೋನೇ ಹಾಕಿರೋದು. ಅದ್ರದ್ದು ಅಮೌಂಟ್ ಬಂದು ನೋಡಿ ವೇರಿ ಇರ್ತಿತ್ತು. ನೋಡಿ, ಈಗ ನೆಕ್ಸ್ಟ್ RCC ಲೆವೆಲ್ಗೆ ನಾವು ಕಬ್ಬಣ ಜಾಸ್ತಿ ಆಗುತ್ತೆ ಅಂತ ಹೇಳಿ ತೊಗೊಬಂದು ಈ ಥರ ಸೋಗು ಮತ್ತು ಟಾರ್ಪಲ್ಲು ಎಲ್ಲ ಹಾಕಿ ಮುಚ್ಚಿ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ನಮಗೆ 75,000 ರೂಪಾಯಿ ಆಗುತ್ತೆ ಅಂತ ಹೇಳಿ ಹೆದರಿಸಿದ್ರು. ಹಾಗಾಗಿ ನಾವು ಇದನ್ನು 62,000 ರೂಪಾಯಿನಲ್ಲೇ ತೊಗೊಬಂದು ಈ ಥರ ಸೋಗು ಎಲ್ಲನೂ ಮುಚ್ಚಿ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೊಂದು 2 ದಿನ ಫ್ರೆಂಡ್ಸ್ ಸ್ಲ್ಯಾಬ್ ಹಾಕ್ತೀವಿ, ಅವಾಗೆಲ್ಲ ಸರಿ ಹೋಗುತ್ತೆ, ಏನೂ ಆಗಿಲ್ಲ. ಇನ್ ಕೇಸ್ ಮಳೆ ಬಿದ್ದು ಹಾಗೆ ಇಬ್ಬನಿ ಏನಾರು ಬಂದು ರೆಸ್ಟ್ ಹಿಡಿತವೆ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ, ಎಸ್ ಕೆನ ನಾವು ಜಾಸ್ತಿ ಅಮೌಂಟಲ್ಲಿ ತೊಗೊಂಡಿದ್ವಿ. ಅದು 62,000 ರೂಪಾಯಲ್ಲಿ ತೊಗೊಂಡಿದ್ವಿ. ಮತ್ತು ಇನ್ನು ಟರ್ಬೋ ಎಲ್ಲ ಇವಾಗ ಅಷ್ಟೇ ಜಾಸ್ತಿ ಆಗಿರೋದು. ಮುಂಚೆ ಟರ್ಬೋನ ನಾವು 60,000 ರೂಪಾಯಿನಲ್ಲಿ ಟರ್ಬೋ ತೊಗೊಂಡಿದ್ದು. ಕಬ್ಬಣನೂ ಅಷ್ಟೇ ಫ್ರೆಂಡ್ಸ್, ಒಂದೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದರೆ ಒಂದೊಂದು ಬ್ರ್ಯಾಂಡಿಂದ ಇನ್ನೊಂದು ಬ್ರ್ಯಾಂಡ್ಗೆ ಅದೂ ವೇರಿ ಆಗ್ತಾ ಇರುತ್ತೆ. ಮತ್ತು ಇವತ್ತು ಇದ್ದಿದ್ದ ರೇಟು ಇನ್ನೊಂದು ಕಡೆ ಇರಲ್ಲ. ಮತ್ತು ಒಬ್ಬರು ಒಂದು ರೇಟ್ ಹೇಳಿದ್ರೆ ಇನ್ನೊಬ್ಬರು ಇನ್ನೊಂದು ರೇಟ್ ಹೇಳ್ತಾರೆ. ಅದನ್ನೆಲ್ಲ ನಾವು ನೋಡಿಕೊಂಡು ತೊಗೋಬೇಕು. ನಮಗೆ ನಮ್ಮ ಪರಿಚಯದಲ್ಲೇ ಒಬ್ಬರು ರಿಲೇಷನಲ್ಲೇ ಒಬ್ಬರು ಫ್ರೆಂಡ್ ಇದ್ದರು, ಅವ್ರ ಹತ್ರನೇ ನಾವು ಹೋಗಿ ತೊಗೊಂಡಿದ್ದಕ್ಕೆ ನಮ್ಗೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಹಾಕ್ಕೊಟ್ರು. ಬೇರೆಯವ್ರಿಗೆಲ್ಲ ಜಾಸ್ತಿ ಇತ್ತು, ನಮ್ಗೊಂದು ಸ್ವಲ್ಪ ಕಡಿಮೆ ಮಾಡಿಕೊಟ್ರು. ಈಗ 1 ರೂಪಾಯಿ ಉಳಿಸಿದ್ರೂ ಇಟ್ಟಿಗೆಲೇ ಆಗಲಿ ಮತ್ತು ಕಬ್ಬಣದಲ್ಲೇ ಆಗಲಿ ಯಾವುದ್ರಲ್ಲೇ ಆಗಲಿ ಉಳಿಸಿದ್ರೂ ನಮಗೆ ನೆಕ್ಸ್ಟು ಬೇರೆ ಲೆವೆಲ್ಗೆ ಅದು ಯೂಸ್ ಆಗುತ್ತೆ ಅಲ್ವಾ, ಏನಂತೀರಾ?
ಇಟ್ಟಿಗೆ ಆಯಿತು, ಕಬ್ಬಣ ಆಯಿತು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಸಿಮೆಂಟು. ನಾವು ಸಿಮೆಂಟು ACC ಮತ್ತು ಅಲ್ಟ್ರಾಟೆಕ್ ಎರಡೂ ಯೂಸ್ ಮಾಡಿದ್ದೀವಿ. ಹಾಗಾಗಿ ಸ್ವಲ್ಪ ನಾವು ಮುಂಚೆ ಎಲ್ಲ ಅಲ್ಟ್ರಾಟೆಕ್ ಹಾಕ್ತಿದ್ವಿ, ಇವಾಗ ಎಲ್ಲ ಕಟ್ಟಡಕ್ಕೆಲ್ಲ ನಾವು ACCನೇ ಹಾಕಿದ್ದೀವಿ. ಒಟ್ಟು ಟೋಟಲಾಗಿ ಒಂದೊಂದು ಅಮೌಂಟು ಒಂದೊಂದು ಬ್ರ್ಯಾಂಡ್ದು ಒಂದೊಂದು ಥರನೇ ಇದೆ. ಇನ್ನೊಂದು ಕೆಲವೊಂದು ಸರಿ ಸಿಗದೇ ಇದ್ದಾಗ, ಸಾಲದೇ ಇದ್ದಾಗ ಎಮರ್ಜೆನ್ಸಿ ಅಂತ ಹೋಗಿ ರಾಮ್ಕೋ ಸಿಮೆಂಟ್ನು ಸಹ ತೊಗೊಬಂದಿದ್ದೀವಿ. ಒಟ್ಟಾರೆಯಾಗಿ ನಾವು ತೊಗೊಬತ್ತಿದ್ದು ACC ಮತ್ತು ಅಲ್ಟ್ರಾಟೆಕ್ಕು. ಅಲ್ಟ್ರಾಟೆಕ್ ಬಂದು ನಾವು 360 ರೂಪಾಯಿಗೆ ತೊಗೋತಿದ್ದೋ, ACC 355 ರೂಪಾಯಿಗೆ ತೊಗೋತಾ ಇದ್ವಿ. ಇದನ್ನು ಅಷ್ಟೇ ಫ್ರೆಂಡ್ಸ್, ನಮಗೆ ತುಂಬ ಗೊತ್ತಿರೋರ ಹತ್ರನೇ ತೊಗೋತಿದ್ವಿ. ಹಾಗಾಗಿ ಅವರು ಸ್ವಲ್ಪ ಬೇರೆಯವ್ರಿಗೆ ಕೊಡೋದಕ್ಕಿಂತ ಕಡಿಮೆನೇ ಕೊಡ್ತಿದ್ರು. ಒಂದು ಟೈಮಲ್ಲಿ ಅಂದರೆ 2024ರಲ್ಲಿ ಸಿಮೆಂಟ್ ರೇಟು ತುಂಬ ಜಾಸ್ತಿ ಇತ್ತಂತೆ. ಬಟ್ ಇವಾಗ ಸ್ವಲ್ಪ ಕಡಿಮೆ ಇದೆ. ಇನ್ನು ನೆಕ್ಸ್ಟ್ ನಾವು RCC ಲೆವೆಲ್ಗೆಲ್ಲ ಇನ್ನೆಷ್ಟಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿವರೆಗೂ ನಾವು 360 ರೂಪೀಸ್ ಹಂಗೆ ನಾವು ತೊಗೊಂಡಿದ್ದೀವಿ ಟೋಟಲಾಗಿ ಅಂತ ಹೇಳ್ಬೋದು. ನೆಕ್ಸ್ಟ್ ಅದು ಬಂದರೆ ನಮಗೆ ಸ್ಯಾಂಡೂ ಅಷ್ಟೇ ಫ್ರೆಂಡ್ಸ್, ನಾವು M ಸ್ಯಾಂಡು ಮತ್ತು P ಸ್ಯಾಂಡು ಅಂತ 2 ವೆರೈಟೀಸಲ್ಲಿ ತರಿಸ್ತಿದ್ವಿ. ಇದು ಸಹ ಮಧ್ಯವರ್ತಿಗಳ ಕಡೆಯಿಂದ ಹೋದರೆ ನಮಗೆ ಚೊಂಬು ತಲೆಗೆ ಹೂ ಮಾಡಿಸ್ಬಿಟ್ಟು ಕಳಿಸ್ತಾರೆ ಫ್ರೆಂಡ್. ಅದಕ್ಕಿಂತ ನಮಗೆ ಗೊತ್ತಿರೋರ ಹತ್ರನೇ ಹೋಗಿ ತೊಗೊಬಂದರೆ ಇನ್ನೂ ಉತ್ತಮ ಆಗುತ್ತೆ. ನಮಗಂತೂ ಇವಾಗ ಒಬ್ಬರು ಅವರು ಅಷ್ಟೇ ತುಂಬ ಫ್ರೆಂಡೇ ಆಗಿ ಅವ್ರ ಹತ್ರನೇ ಸ್ಯಾಂಡ್ ತೊಗೋತಾ ಇದ್ದೀವಿ. ಅವರು ಫಸ್ಟ್ ವಾಶು ಮತ್ತು ಸೆಕೆಂಡ್ ವಾಶು ಎಲ್ಲ ಚೆನ್ನಾಗಿ ತಂದು ಅವ್ರ ಹತ್ರ ನಾವು 850 ರೂಪಾಯಿ ಫಸ್ಟ್ ವಾಶು, ಸೆಕೆಂಡ್ ವಾಶು 1150 ರೂಪಾಯಿಗೆ ತರಿಸ್ಕೊತಾ ಇದ್ವಿ. ಮಾರ್ಕೆಟ್ ರೇಟು ಮೋಸ್ಟ್ಲಿ ಇಷ್ಟೇ ಇರ್ಬೋದು, ಬಟ್ ನಂಬಿಕೆ ಮೇಲೆ ನಾವು ತರಿಸ್ಕೊತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ಬಂದು ಸೈಜ್ ಬೇಕೇ ಬೇಕಲ್ಲ ಫ್ರೆಂಡ್ಸ್ ಬೇಸ್ಮೆಂಟ್ಗೆ. ಹಾಗೆ ಫ್ರಂಟ್ ಸೈಡ್ ಕಾಂಪೌಂಡ್ಗೆಲ್ಲ ಹಾಕಲೇಬೇಕಲ್ಲ ಬೇಸ್ಮೆಂಟ್ಗೆ. ಹಾಗಾಗಿ ನಾವು ಇದನ್ನು 12,500 ರೂಪಾಯಿ ಹಂಗೆ ತರಿಸ್ಕೊತಿದ್ದು. ಫಸ್ಟು 11,500 ರೂಪಾಯಿಗೆ ಒಂದು ಸ್ವಲ್ಪ ತರಿಸ್ಕೊಂಡು ಚೆನ್ನಾಗಿ ಹಾಕ್ತೀವಿ ಅಂತ ಹೇಳಿ ಮೇಲೆಲ್ಲ ಚೆನ್ನಾಗಿರೋದನ್ನು ಹಾಕಿ ಒಳಗಡೆ ಎಲ್ಲ ತುಂಬ ಹೀಗೇಗೋ ತುಂಬಿಟ್ಟಿದ್ರು, ಚೆನ್ನಾಗಿರೋ ಹಾಕಿರಲಿಲ್ಲ. ಅದು ತುಂಬ ನಮಗೆ ಲಾಸ್ ಆಗೋಯಿತು. ನೆಕ್ಸ್ಟು ನಾವು ಜಾಸ್ತಿ ದುಡ್ಡೇ ಕೊಟ್ಟು 12,500 ರೂಪಾಯಿದು ತರಿಸ್ಕೊಂಡು, ಇದಾದಮೇಲೆ ಬೋರ್ಡ್ರಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಅದೊಂದು 6,000 ರೂಪಾಯಿ ಆ ಥರ ತೊಗೋತಿದ್ವಿ ನಾವು. ಮತ್ತು ನೆಕ್ಸ್ಟ್ ಇನ್ನು ಬಂತು ಅಂತ ಅಂದರೆ ಜಲ್ಲಿ ಫ್ರೆಂಡ್ಸ್. ಜಲ್ಲಿ ನಾವು 4,500 ರೂಪಾಯಿ ಅನ್ನೋ ಥರ ನಾವು ಟಿಪ್ಪರ್ಗೆ ತರಿಸ್ಕೊತಿದ್ವಿ. ಅದು ಜಲ್ಲಿನೂ ಅಷ್ಟೇ, ಬೇಬಿ ಜಲ್ಲಿ, ಆ ಜಲ್ಲಿ, ಬಟಾಣಿ ಜಲ್ಲಿ ಆ ಥರ ಎಲ್ಲ ಇರ್ತಿದ್ವಲ್ವ. ಹಾಗಾಗಿ ಟೋಟಲಾಗಿ ಇಷ್ಟ ಆಗ್ತಿದ್ವು. ಅದರಲ್ಲೂ ನಾವು ಇನ್ನೊಂದು ಸ್ವಲ್ಪ ಬೋರ್ಡರ್ಸು ಸೈಜು ಏನಾರು ಬೇಕಂದರೆ ಮಿಕ್ಸೆಡಲ್ಲಿ ತೊಗೋತಾ ಇದ್ವಿ. ಇನ್ನು ವುಡ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ನೀವೇ ನೋಡಿದ್ದೀರಲ್ಲ ನಮ್ಮನೆ ವುಡ್ ಕಾಸ್ಟ್ ಎಷ್ಟಾಯಿತು ಅನ್ನೋ ವಿಡಿಯೋದಲ್ಲಿ. ಅದನ್ನು ನೋಡಿದ್ರೆ ನಾವು ವುಡ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ನಾವು ಯಾವ ರೇಟಲ್ಲಿ ತೊಗೊಬಂದಿದ್ದೀವಿ ಅಂತ. ನೋಡ್ಕೊಂಬನ್ನಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟು ಎಲೆಕ್ಟ್ರಿಷಿಯನ್ ವರ್ಕು. ಇದನ್ನ ಏನಂತಾರೆ ಇದನ್ನ? ಇದು ಫ್ಯಾನ್ಸಿ ಬಾಕ್ಸು. ಹಾಂ, ಇದು ಇದು ಜಂಕ್ಷನ್ ಬಾಕ್ಸು. ಹಾಂ, ಇದು ಫ್ಯಾನ್ ಬಾಕ್ಸು. ಇದೆಲ್ಲ ನೋಡಿ, ಇದೆಲ್ಲ ನಾವು ಗ್ರೌಂಡ್ ಫ್ಲೋರ್ಗೆ ಅಂತ ಎಲೆಕ್ಟ್ರಿಷಿಯನ್ ವರ್ಕ್ಗೆ ಅಂತ ತಂದಿಟ್ಟಿದ್ದು. ಇದೇ ಥರ ನಾವು 7,000 ರೂಪಾಯಿಂದು ಎಲ್ಲ ISI ಮಾರ್ಕ್ ಇರೋ ಅಂಥ ಮೆಟೀರಿಯಲ್ಗಳನ್ನೇ ನಾವು ತೊಗೊಬಂದಿರೋದು. ಇನ್ನು ಫಸ್ಟ್ ಫ್ಲೋರ್ಗೂ ಇಷ್ಟೇ ಅಮೌಂಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲೆಕ್ಟ್ರಿಕಲ್ ವರ್ಕ್ಗೆ ಏನೇನು ಬೇಕು ಅಂತ ಎಲ್ಲ ಹೇಳಿ ನೋಡಿ. ನೀವೇ ಕೇಳಿದ್ರಲ್ವ ಯಾವ್ಯಾವ ಮೆಟೀರಿಯಲ್ನ ಏನೇನು ಅಂತೀವಿ ಎಲೆಕ್ಟ್ರಿಕಲ್ ವರ್ಕಲ್ಲಿ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ನಾವು ಮೆಟೀರಿಯಲ್ ಕಾಸ್ಟ್ ಕೊಟ್ಟು ತೊಗೋತಿದ್ದು. ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ.